ಬೆಟ್ಟದ ತಪ್ಪಲಿನಲ್ಲಿ ಬೇಟೆ ಮತ್ತೆ ನಡೀತಾ ಅನ್ನುವಂಥದ್ದು ಪ್ರಶ್ನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮತ್ತೊಂದು ಹುಲಿ ಸಾವನ್ನಪ್ಪಿದೆ. 5 ಹುಲಿಗಳ ನಿಗೂಢ ಸಾವು ಬೆನ್ನಲ್ಲೇ ಮತ್ತೊಂದು ಹುಲಿ ಸಾವನ್ನಪ್ಪಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಣ್ಣಿನಲ್ಲಿ ಹುದುಗಿಸಿಟ್ಟಿದ್ದ ಹುಲಿಯ ಅರ್ಧ ಕಳೇಬರ ಈಗ ಗೊತ್ತಾಗಿದೆ, ಪತ್ತೆಯಾಗಿದೆ. ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಗ್ರಾಮದ ಬಳಿ ಈಗ ಹುಲಿಯ ಅರ್ಧ ಅವಶೇಷ, ಪೂರ್ತಿ ಅಲ್ಲ, ಅರ್ಧ ಅವಶೇಷ ಪತ್ತೆಯಾಗಿದೆ. ಹುಲಿಯ ತಲೆ, ಭುಜ, ಮುಂಗಾಲುಗಳು ಮಾತ್ರ ಗೊತ್ತಾಗಿದೆ. ಆ ಹುಲಿಯ ದೇಹದ ಅರ್ಧ ಭಾಗಗಳು ನಾಪತ್ತೆ. ಕಳ್ಳಬೇಟೆ ಪ್ರಕರಣ ಅಂತ ಈಗ ಅನುಮಾನವನ್ನು ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಮಲೆ ಮಹದೇಶ್ವರ ಬೆಟ್ಟ ಹಾಗೆ ನೋಡೋದಾದ್ರೆ ಮಹದೇಶ್ವರನಿಗೆ ಈಗ ಹುಲಿ ಮೇಲೆ ಆತನನ್ನು ನಾವು ನೆನಪಿಸ್ಕೊಳ್ಳೋದಲ್ವಾ, ಆತನ ಬೆಟ್ಟದಲ್ಲೇ ಹುಲಿಗಳಿಗೆ ಈಗ ಸೇಫ್ ಅನ್ನೋದಿಲ್ವಾ? ಇತ್ತೀಚೆಗೆ ತಾನೇ 5 ಹುಲಿಗಳು ಏಕಾಏಕಿ ಅದಕ್ಕೇನು ವಿಷ ಉಣಿಸಿದ್ರ ಅಥವಾ ಏನು ಅನ್ನುವಂಥದ್ದು ಗೊತ್ತಿಲ್ಲ, ಅನುಮಾನ ಇತ್ತು ಆ ಹುಲಿಗಳ ಸಾವು. ಅದ್ರ ಬೆನ್ನಲ್ಲೇ ಇದೀಗ ಮತ್ತೊಂದು ಹುಲಿ ಸಾವನ್ನಪ್ಪಿದೆ. ಅದು ಕೂಡ ಅದರ ಕಳೇಬರ ಸಿಕ್ಕಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈಗ ಸಾಮಾನ್ಯ ಹುಲಿಗಳ ಹಲ್ಲು ಮತ್ತು ಹಲ್ಲಿಗಿಂತಲೂ ಹೆಚ್ಚಾಗಿ ಅದರ ಚರ್ಮ ಮತ್ತು ಉಗುರು ಇದು ವಿಪರೀತ ಬೆಲೆ ಬಾಳುತ್ತೆ ಅಂತಾರೆ. ಅದಕ್ಕೋಸ್ಕರವೇ ಅವನ್ನ ಬೇಟೆ ಆಡ್ತಾರೆ ಅಂತಲೂ ಕೂಡ ಹೇಳಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಹುಲಿಯ ಅರ್ಧ ಭಾಗ ಇಲ್ಲ. ಏನಾಯ್ತು, ಚರ್ಮಕ್ಕೇನಾದ್ರೂ ಬಳಸ್ಕೊಂಡ್ರ, ಇದರ ಸಾವು ಹೇಗೆ ಅನ್ನುವಂಥದ್ದು ಮೊದಲಿಗೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಯಾಕೆ ಹೀಗಾಗ್ತಾ ಇದೆ? ಸೇಫ್ ಇಲ್ವಾ ಹಾಗಾದ್ರೆ ಹುಲಿಗಳಿಗೆ ಆ ಬೆಟ್ಟ? ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಸುರೇಶ್ ನೀಡ್ತಾರೆ. ಸುರೇಶ್, ಈಗ ಯಾವ ರೀತಿಯ ಅನುಮಾನಗಳು ಈ ಹುಲಿ ಸಾವಿನ ಬಗ್ಗೆ ವ್ಯಕ್ತವಾಗ್ತಾ ಇದೆ? ಸುರೇಶ್, ಅರ್ಧ ಕಳೇಬರಹ ಪತ್ತೆಯಾಗಿದೆ. ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಗ್ರಾಮದ ಹತ್ತಿರ ಹುಲಿಯ ಅರ್ಧ ಕಳೇಬರಹ ಪತ್ತೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೇಟೆಗಾರರ ಅದನ್ನು ಕೊಂದು ಅದರ ಹುಲಿಯ ಉಗುರು ಮತ್ತೆ ಇತರೆ ಭಾಗಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಹುಲಿಯ ತಲೆ, ಭುಜ, ಮುಂಗಾಲು ಮಾತ್ರ ಇಲ್ಲಿ ಪತ್ತೆಯಾಗಿರುವಂತದ್ದು. ಉಳಿದ ಭಾಗಗಳು ನಾಪತ್ತೆಯಾಗಿರ್ತಕ್ಕಂಥ ಹಿನ್ನೆಲೆ ಇದೊಂದು ಕಳ್ಳಬೇಟೆ ಪ್ರಕರಣ ಅಂತೇಳಿ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಿಂದ ಇದನ್ನ ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ ಅರಣ್ಯ ಸಚಿವರು. ಹೀಗಾಗಿ ಬಫರ್ ವಲಯದ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತಂಕಕಾರಿ ಬೆಳವಣಿಗೆ ಈಗ ಬೆಳಕಿಗೆ ಬಂದಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇದಕ್ಕೂ ಮೊದಲು ಸುಮಾರು 5 ಹುಲಿಗಳನ್ನ ಸಾವನ್ನಪ್ಪಿರತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ವ್ಯಾಪಕ ಚರ್ಚೆಯಾಗಿತ್ತು. ಇದೀಗ ಅದಕ್ಕೂ ಕೂಡ ಅಧಿಕಾರಿಗಳ ತಲೆದಂಡಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರ ಮಧ್ಯೆ ಇದೀಗ ಮತ್ತೊಂದು ಹುಲಿ ಸಾವಿನ ಪ್ರಕರಣ ಸಾಕಷ್ಟು ಅನುಮಾನವನ್ನ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಹುಲಿ ಸಾವಿನ ತನಿಖೆ ಮತ್ತೆ ಕಳ್ಳ ಬೇಟೆಗಾರರ ಪತ್ತೆಗಾಗಿ ಅರಣ್ಯ ಇಲಾಖೆ ಮುಂದಾಗಿದೆ. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.